ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಅನುಮಾನ ಮತ್ತು ಅಹಂಕಾರ ಇರುವವರು ತಾವು ಸಂತೋಷವಾಗಿರುವುದಿಲ್ಲ, ಹಾಗೆಯೇ ಬೇರೆಯವರನ್ನೂ ಸಂತೋಷವಾಗಿ ಇರಲು ಬಿಡುವುದಿಲ್ಲ ಅವರು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ರುದ್ರಾಧ್ಯಾಯದ 11ನೇ ಅಧ್ಯಾಯದ ಅರ್ಥ ತಿಳ್ಕೊಳ್ಳೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೀದಸಾದನಂ. ಸಹಸ್ರಾಣಿ ಸಹಸ್ರಶೋ ಯೇ ರುದ್ರಾ ಅಧಿಭೂಮ್ಯಾಂ ತೇಷಾಂ ಸಹಸ್ರಯೋಜನೆ ವಧನ್ವಾನಿ ತನ್ಮಸಿ. ಅಸ್ಮಿನ್ ಮಹತ್ತರ್ಣವೇ ಅಂತರಿಕ್ಷೇ ಭವಾ ಅಧಿ ನೀಲಗ್ರೀವಾ ಶಿತಿಕಂಠಾ ಶರ್ವಾ ಅದಕ್ಷಮಾಚರಾಃ. ನೀಲಗ್ರೀವಾ ಶಿತಿಕಂಠಾ ದಿವಗುಂ ರುದ್ರಾ ಉಪಶ್ರಿತಾಃ. ಯೇ ವೃಕ್ಷೇಷು ಸಸ್ಪಿಂಜರಾ ನೀಲಗ್ರೀವಾ ವಿಲೋಹಿತಾಃ. ಯೇ ಭೂತಾನಾಮಧಿಪತಯೋ ವಿಶಿಖಾಸಕ್ಕಪರ್ದಿನಃ. ಯೇ ಅನ್ಯೇಷು ವಿದ್ಯಂತಿ ಪಾತ್ರೇಷು ಪುತೋ ಜನಾನ್. ಯೇ ಪತಾಂ ಪತಿರಕ್ಷ ಐಲಮೃದಾಯವ್ವಿದಃ. ಯೇ ತೀರ್ಥಾನಿ ಪ್ರಚರಂತಿ ಸುಖಾವಂತೋ ನಿಷಂಗಿಣಃ. ಯೇ ಏತಾವಂತಶ್ಚ ಭೂಯಾಂಸಶ್ಚ ದಿಶೋ ರುದ್ರಾವಿತಸ್ಥಿರೇ. ತೇಷಾಂ ಸಹಸ್ರಯೋಜನೆ ವಧನ್ವಾನಿ ತನ್ಮಸಿ. ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಂ ಯೇ ಅಂತರಿಕ್ಷೇ ಯೇ ದಿವಿ ಯೇಷಾಮನ್ನಂ ವಾತೋ ವರ್ಷಮಶಮಸ್ತೇಭ್ಯೋ. ದಶ ಪ್ರಾಚಿ ದಶ ದಕ್ಷಿಣ ದಶ ಪ್ರತೀಚಿ ದಶೋದೀಚಿ ದಶೋಪ್ರಸ್ಥೇಭ್ಯೋ. ನಮಸ್ತೇನೋ ಮೃಡಯಂತು ತೇಯಂ ದಿಷ್ಮೋ ಯಶ್ಚ ನೋ ದ್ವೇಷ್ಠಿತಂ ಭೋಜಂಭೇ ದದಾಮಿ. ಈಗ 11ನೇ ಅಧ್ಯಾಯದ ಅರ್ಥ ತಿಳ್ಕೊಳ್ಳೋಣ. ಭೂಮಿಯ ಮೇಲೆ ಸಂಶಯಾತೀತವಾಗಿ ವಿವಿಧ ರೂಪದಲ್ಲಿ ಕಾಣಿಸಿಕೊಳ್ಳುವ ರುದ್ರನ ಎದೆ ಏರಿಸಿದ ಬಿಲ್ಲನ್ನು 1,000 ಹರಿದಾರಿಯ ದೂರದಲ್ಲಿ ಇಡುತ್ತಾನೆ. ಮಹಾಸಾಗರಗಳ ಪ್ರಭು, ಪಾತಾಳ ಲೋಕ ಸಂಚಾರಿ, ಸ್ವರ್ಗವನ್ನು ವ್ಯಾಪಿಸಿರುವ ನೀಲಕಂಠನೂ ಶ್ರೀಕಂಠನೂ, ವೃಕ್ಷಗಿಡಗಳ ಅಧಿಪತಿಯಾಗಿ ಹಳದಿಯ ಎಳೆಗರಿಗಳಂತೆ ಕುಂಕುವ ವರ್ಣ ಹಾಗೂ ನೀಲವರ್ಣದ ಕುತ್ತಿಗೆಯ ಬೋಳುತಲೆ ಹಾಗೂ ಜಟಾಧಾರಿಯಾಗಿರುವ ಜನತೆಯನ್ನು ಕಾಡುವ ಭೂತ ಪಿಚಾಚಿಗಳ ಅಧಿಪತಿಯಾಗಿ ಇರುವನೋ. ಆಹಾರ ಪಾನೀಯಗಳ ಮೂಲಕ ಆಹಾರ ಪದಾರ್ಥಗಳನ್ನು ನಿಯಂತ್ರಿಸುವ ದಾರಿಯಲ್ಲಿನ ಕೇಡಿಗಳಿಂದ ಪಥವನ್ನು ರಕ್ಷಿಸುವ ಪವಿತ್ರ ಜಲಧಾರ ಖಡ್ಗಧಾರಿ ಶಿಖಾಧಾರಿ. ಎಲ್ಲ ಕೋಣೆಗಳಲ್ಲೂ ಸಾವಿರಾರು ಪ್ರಕಾರಗಳಲ್ಲಿ ಪ್ರಕಟವಾಗುವ ರುದ್ರನ ಎದೆಯಲ್ಲಿದೆ ಬಿಲ್ಲನ್ನು 1000 ಹರಿದಾರಿ ದೂರಕ್ಕೂ ಹಿಂದಕ್ಕೆ ಕಳಿಸುತ್ತಾನೆ. ಆಹಾರ, ಮಳೆ, ವಾಯು ಇವನ್ನು ಆಯುಧವಾಗಿ ಉಳ್ಳ ಭೂಮಿ, ಆಕಾರ, ದ್ರವ್ಯ, ಸ್ವರ್ಗವನ್ನೆಲ್ಲ ವ್ಯಾಪಿಸಿರುವ ಅಸಂಖ್ಯ ಪ್ರಕಾರಗಳಲ್ಲಿ ಪ್ರಕಟಗೊಳ್ಳುವ ರುದ್ರನಿಗೆ ನಾವು ನಮನಗಳನ್ನು ಅರ್ಪಿಸುತ್ತೇವೆ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಊರ್ಧ್ವ ದಿಕ್ಕುಗಳಿಗೆ ನಮನಗಳು. ಅವುಗಳು ನಮಗೆ ಸುಖ ತರಲಿ. ನಮ್ಮನ್ನು ನಾವು ದ್ವೇಷಿಸುವ ಯಾರೇ ಆದರೂ ಅವರನ್ನು ನಿನ್ನ ವಿಶಾಲವಾದ ತೆರೆದ ಬಾಯಿಗೆ ವಶಪಡಿಸಿಕೋ. ಹಾಗೆಯೇ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮಕ್ಷೀಯಮಾಮೃತಾತ್. ಯೋ ರುದ್ರೋ ಅಗ್ನೋ ಯೋ ಅಪ್ಸು ಯೋಷಧೀಷು ಯೋ ರುದ್ರೋ ವಿಶ್ವಾ ಭುವನ ವೇಷಾ ತಸ್ಮೈ ರುದ್ರಾಯ ನಮೋ ಅಸ್ತು. ತಮುಷ್ಠೀ ಯಸ್ಸಿಷು ಸುತನೋ ಯೋ ವಿಶ್ವಸ್ಯ ಕೇತಿಪೇಶಸಸ್ಯ. ಯಕ್ಷ್ವಾ ಮಹೇಶೌ ಮನಸಾಯ ರುದ್ರಂ ನಮೋ ಬಿರ್ಧೇವಸುರಂ ದುವಸ್ಯ. ಅಯಂ ಮೇ ಅಸ್ಥೋ ಭಗವಾನ್ನಯಂ ಮೇ ಭಗವತ್ತರಃ. ಅಯಂ ಮೇ ವಿಶ್ವವೇಶಯೋಯಂ ಶಿವಾ ವಿಮರ್ಶನಃ. ಏತೆ ಸಹಸ್ರಮಯಂತಂ ಪಾಶಾಂ ಮೃತ್ಯೋಮರ್ತ್ಯಾಯ ಹಂತವೇ. ತಾನಿಘ್ನಸ್ಯ ಮಾಯಾ ಸರ್ವಾನವಯಾಮಹೇ. ಮೃತ್ಯುವೇ ಸ್ವಾಹ ಮೃತ್ಯುವೇ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ವಿಷ್ಣುವೇ ಮೃತ್ಯುರ್ಮೇ ಪಾಹಿ. ಪ್ರಾಣಾನಾಂ ಗ್ರಂಥಿರಸಿ ರುದ್ರೋ ಮಾ ವಿಶಾಂತಕಃ. ತೇನಾನ್ಯೇನಾಪ್ಯಾಯಸ್ವ. ಓಂ ಸದಾಶಿವಂ. ಓಂ ಶಾಂತಿ ಶಾಂತಿ ಶಾಂತಿ. ಸುವಾಸಿತ ಸುಗಂಧಿಯಾದ ಎಂದೆಂದೂ ಅಭಿವೃದ್ಧಿಯನ್ನು ಸ್ವೀಕರಿಸುವ ರುದ್ರನನ್ನು ನಾವು ಪೂಜಿಸುತ್ತೇವೆ. ಬಳ್ಳಿಯಿಂದ ಮುಕ್ತ ಸೌತೆಕಾಯಿಯಂತೆ ಮೃತ್ಯುವಿನ ಹಿಡಿತದಿಂದ ನಾವು ರಕ್ಷಿಸಲ್ಪಡಲಿ. ಮುಕ್ತಿಯಿಂದ ನಾವು ದೂರವಾಗದಂತಾಗಲಿ. ಬೆಂಕಿ, ನೀರು, ಮೂಲ
ಮೂಲಕೆಗಳು ಮತ್ತು ಎಲ್ಲ ಪ್ರಪಂಚಗಳಲ್ಲೂ ಸ್ಥಿರನಾದ ರುದ್ರನಿಗೆ ನನ್ನ ನಮನಗಳು. ಪ್ರಾಪಂಚಿಕ ಕೇಡು ಕೋಟಲೆಗಳನ್ನು ಮೂಲೋತ್ಪಾಟನೆ ಮಾಡಲು ಒಳ್ಳೆಯ ಬಿಲ್ಲು ಬಾಣಗಳನ್ನು ಹೊಂದಿರುವ ದುಃಖನಾಶಕ ಜೀವಿತಾವಧಿ ನಿರ್ಧರಿಸುವ ಜ್ಞಾನರೂಪಿಯಾದ ರುದ್ರನನ್ನು ಪೂಜಿಸಿ ಮಾನಸಿಕ ಶಾಂತಿಯನ್ನು ಹೊಂದಿರಿ. ಪ್ರಭುವಿನ ವಿಗ್ರಹ ಮೂರ್ತಿಯನ್ನು ಮುಟ್ಟಿ ಆಶೀರ್ವದಿತವಾದ ನನ್ನ ಕೈಗಳು, ಈ ಕೈಗಳು ಅತೀವ ಅದೃಷ್ಟಶಾಲಿಗಳು. ಪ್ರಾಪಂಚಿಕ ಎಲ್ಲ ಕೇಡುಗಳಿಗೂ ಇದೇ ಪರಿಹಾರಿಕ. ಎಲ್ಲೋ ನಾಶಕಾರಕನೇ, ನಿನ್ನ ಕೋಟ್ಯಾಂತರ ಶುಭಕಾರಕ ಬಂಧುಗಳಿಂದ, ನಮ್ಮ ಒಳ್ಳೆಯ ಶುಭ ಕಾರ್ಯಗಳಿಂದ ಮರಣಾಂತಕವಾದಂಥ ತ್ರಾಸದಾಯಕಗಳು ಬಿಡುಗಡೆಯಾಗಲಿ. ಪಾಪ ಹಾಗೂ ದುಃಖನಾಶಕವಾದ ಪೂರ್ಣವ್ಯಾಪ್ತಿಯ ರುದ್ರಪ್ರಭುವಿಗೆ ನಮನಗಳು ಅಪ್ಪಡೆಯಾಗಲಿ. ಭವ ಬಂಧನಗಳನ್ನಾಗಲಿ ನನ್ನ ರಕ್ಷಣೆ ಆಗಲಿ. ಶಾಂತಿ ಉಂಟಾಗಲಿ, ಶಾಂತಿ ಉಂಟಾಗಲಿ, ಶಾಂತಿ ಉಂಟಾಗಲಿ. ಇವತ್ತು ರುದ್ರಾಧ್ಯಾಯದ 11 ಅಧ್ಯಾಯ ನಾವು ಅರ್ಥ ತಿಳ್ಕೊಂಡಿದ್ದೀವಿ. ನೀವು ಎಲ್ಲನೂ ಬೆಳಗ್ಗೆ ಎದ್ದು ಕೂಡಲೇ ರುದ್ರದ ಅಧ್ಯಾಯನ ತಿಳ್ಕೊಂಡು, ಅರ್ಥ ತಿಳ್ಕೊಂಡು ಒಂದು ಬಿಲ್ಪತ್ರೆನ ದೇವರಿಗೆ ಅರ್ಪಿಸಿ. ನೀವು ಕೇಳಿದ್ದನ್ನು ಭಗವಂತ ಶಿವ ಯಾರಿಗೂ ಇಲ್ಲ ಅನ್ನಲ್ಲ, ನೀವು ಕೇಳಿದ್ದನ್ನು ಕೊಡ್ತಾನೆ. ನಮಸ್ಕಾರಗಳು. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು. ಈಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 10/1/2025 ಶುಕ್ರವಾರ, ಶ್ರೀ ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯ ಮಾಸ, ಶುಕ್ಲಪಕ್ಷ, ತಿಥಿ ಏಕಾದಶಿ, ಬೆಳಿಗ್ಗೆ 9:32. ನಕ್ಷತ್ರ ಕೃತಿಕ, ಹಗಲು 1:28. ಮಳೆ ಪೂರ್ವಾಷಾಢ 4ನೇ ಪಾದ. ರಾಹುಕಾಲ 11:04 12:30 ತನಕ ಇದೆ. ಗುಳಿಕ ಕಾಲ 8:12 9:38 ತನಕ ಇದೆ. ಯಮಗಂಟ ಕಾಲ 3:22 4:48 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡು ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ. ಇವತ್ತು ಇಂದ ರುದ್ರಾಧ್ಯಾಯ ಇಲ್ಲಿಗೆ ಮುಗೀತು. ನಾಳೆಯಿಂದ ಚಮಕ ಪ್ರಶ್ನೆ ಬರುತ್ತೆ. ಆ ಚಮಕವನ್ನು ರುದ್ರಾಧ್ಯಾಯ ಆದಮೇಲೆ ನಾವು ಚಮಕ ಕೇಳಲೇಬೇಕು. ಕೇಳಿ ದೇವರಿಗೆ ಒಂದೊಂದು ಬಿಲ್ಪತ್ರೆ ಇಟ್ಟು ನೀವು ಕೇಳ್ಕೊಳ್ಳಿ, ಏನು ಬೇಕು ನಿಮಗೆಲ್ಲ ಭಗವಂತ ಕೊಡ್ತಾನೆ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.